ಕರ್ನಾಟಕ ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ತೀವ್ರ ಸಮಾಜದ ಕುಲಬಾಂಧವರಿಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರ. ಈ ವಿಶೇಷವಾಗಿ ವಿಡಿಯೋವನ್ನೇ ಮಾಡೋದಕ್ಕೆ ಕಾರಣವೇನು ಅಂದರೆ, ಕಳೆದ ಒಂದು ವಾರದಲ್ಲಿ ಸಾಕಷ್ಟು ದೂರವಾಣಿಗಳು ಕಲ್ಯಾಣ ಕರ್ನಾಟಕ ಭಾಗದಿಂದ ನನಗೆ ಬರ್ತಾ ಇದೆ. ಸ್ವಾಮೀಜಿಯವರು ಹಿಂಗೆ ಯಾರೊಬ್ಬರು ಬಂದಿದ್ದಾರೆ, ಇಷ್ಟು ದುಡ್ಡನ್ನು ಕೇಳುತ್ತಾ ಇದ್ದಾರೆ, ನೀರೆಯನ್ನು ಕುಡಿಸ್ತೀವಿ, ನಮಗೆ ಜವಾಬ್ದಾರಿ ಕೊಟ್ಟಿದೆ, ಯಾರ್ಯಾರೋ ವ್ಯಕ್ತಿಗಳು ಈ ಥರ ಮಾಡುತ್ತಾ ಇದೆ ಅಂತಕ್ಕಂಥದ್ದು ನನಗೆ ಹೇಳಿದ್ದಾರೆ. ಭಾಳ ಸ್ಪಷ್ಟವಾಗಿ ಕುಲಬಾಂಧವಕ್ಕೆ ಸಂದೇಶವನ್ನು ನೀಡುತ್ತಾ ಇದ್ದೀನಿ. ಈಗಾಗಲೇ ನಾನು ಸಾಕಷ್ಟು ಹಳ್ಳಿಗಳಲ್ಲಿ ಪ್ರವಾಸ ಮಾಡಿದಾಗ ಯಾವುದೋ ವ್ಯಕ್ತಿಗಳು ಆಗಾಗ ಬಂದು ಏನೇನೋ ಸಂಘ ಸಂಸ್ಥೆ ಮಾಡುತ್ತೀನಿ ಅಂತ ಹೇಳಿ ಅದಾದ ಮೇಲೆ ಯಾವುದಕ್ಕೆ ಅದರ ಅಡ್ರೆಸ್ಸು ಇಲ್ಲ, ದುಡ್ಡು ಇಲ್ಲದಾಗ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಸಮುದಾಯದಲ್ಲಿ ಭಾಳಷ್ಟು ಒಡಕುಗಳಾಗಿವೆ, ಹೊಂದಾಣಿಕೆಯನ್ನು ಕಳೆದು ಹೋಗಿದೆ. ಮುಂದಿನ ದಿನಗಳಲ್ಲಿ ಆ ಥರ ಸಮಸ್ಯೆ ಎಲ್ಲ ಆಗಬಾರದು. ಕರ್ನಾಟಕ ರಾಜ್ಯ ಸರ್ಕಾರ ಆಗಲಿ, ಹಿಂದಿನ ಸರ್ಕಾರ ಆಗಲಿ, ಈಗಿನ ಸರ್ಕಾರ ಆಗಲಿ ನೀರ ಪ್ರಾರಂಭ ಮಾಡುವುದಕ್ಕೆ ಯಾರಿಗೂ ಅಧಿಕಾರವನ್ನೇ ಕೊಡಲಿಲ್ಲ, ಯಾರಿಗೂ ಕೂಡ ಜವಾಬ್ದಾರಿಯೂ ಕೂಡ ಕೊಡಲಿಲ್ಲ. ಆದ ಹಿನ್ನೆಲೆ ಯಾರೂ ಕೂಡ ಮೋಸಕ್ಕೂ ಒಳಗೆ ಆಗಬಾರದು. ಆದರೆ ವೈಯಕ್ತಿಕವಾಗಿ ಯಾರಾದರೂ ಬಂದು ಸಂಘ ಸಂಸ್ಥೆ ಕೋಆಪರೇಟಿವ್ ಸೊಸೈಟಿ ಯಾರಾದರೂ ಮಾಡುತ್ತೀನಿ ಅಂತಂದರೆ ಅದಕ್ಕೆ ನಮ್ಮ ವಿರೋಧ ಇಲ್ಲ, ಅದು ಅವರ ವೈಯಕ್ತಿಕವಾಗಿರತಕ್ಕಂಥದ್ದು. ಅದು ಸಹಕಾರ ಇಲಾಖೆಯಿಂದ ಕೋಆಪರೇಟಿವ್ ಸೊಸೈಟಿಯಿಂದ ಏನು ಕಾನೂನು ಇರುತ್ತದೆ ಅದು ಪ್ರಕಾರ ಮಾಡಿಕೊಂಡು ಹೋಗ್ತೀವಿ. ಯಾವುದೂ ಕೋಆಪರೇಟಿವ್ ಸೊಸೈಟಿ ಪ್ರಾರಂಭ ಮಾಡುವ ಒಂದು ಸಮಾಜಕ್ಕೆ ಸೀಮಿತವಾಗಿ ಮಾಡೋಕ್ಕೆ ಆಗೋದೂ ಇಲ್ಲ, ಎಲ್ಲ ಸಮಾಜಗಳು ಕೂಡ ಇರುತ್ತದೆ. ಆದ್ದರಿಂದ ನಾನು ಕುಲಬಾಂಧವರಿಗೆ ನೀಡತಕ್ಕಂಥದ್ದು ನಾರಾಯಣಗುರು ಶಕ್ತಿಪೀಠ ಆಗಲಿ, ಪೂಜ್ಯ ಸ್ವಾಮೀಜಿಗಳಾಗಲಿ, ರಾಷ್ಟ್ರೀಯ ಈಡಿಗ ಬಿಲ್ಲವ ನಾಮಧಾರಿ ಮಹಾಮಂಡಳಿ ಆಗಲಿ, ಇದಕ್ಕೆ ಯಾವುದೂ ಬೆಂಬಲ ಇಲ್ಲ. ನಾಳೆ ನಾನು ಹಳ್ಳಿಕ್ಕೆ ಬಂದಾಗ ಗುರುಗಳು ನಿಮಗೆ ಫೋನ್ ಮಾಡಿದ್ರು, ನೀವು ಹೇಳಿದಾಗ ಎಲ್ಲ ಇರಬಾರ್ದು. ವೈಯಕ್ತಿಕವಾಗಿ ಅವರು ಸಂಘ ಸಂಸ್ಥೆ ಎಲ್ಲ ಮಾಡುವಾಗ ಯಾರು ನಿಮ್ಮ ಹತ್ರ ಬರ್ತಾ ಇದ್ದಾರೆ, ಅವ್ರದ್ದು ಈ ಸಮುದಾಯದ ಕೊಡುಗೆ ಏನು, ಅವರು ಸಮುದಾಯದಲ್ಲಿ ಯಾವ ರೀತಿಯಲ್ಲಿ ವರ್ತಿಸಿಕೊಂಡಿದ್ದಾರೆ, ಅವರ ಹಿನ್ನೆಲೆ ಏನು, ಇದೆಲ್ಲವನ್ನೇ ತಿಳಿದುಕೊಂಡು ನೀವು ನಿರ್ಣಯ ತೆಗೆದುಕೊಳ್ಳಿ. ಅದು ನಿಮ್ಮ ವೈಯಕ್ತಿಕವಾದ ಹಕ್ಕು, ಫಂಡಮೆಂಟಲ್ ರೈಟು. ನಾವು ಬೇಡ ಅಂತ ಹೇಳುವುದಿಲ್ಲ. ಆದರೆ ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ, ನನಗೆ ಕೊಟ್ಟಿದ್ದೆ ಅಧಿಕಾರ ಅಂತಕ್ಕಂಥದ್ದು ಅಪ್ಪಟ್ಟ ಸುಳ್ಳು. ಇದು ನಾವು ಯಾರೂ ಕೂಡ ಇದಕ್ಕೆ ಮೊರೆ ಹೋಗಬಾರ್ದು ಅಂತಕ್ಕಂಥ ಮಾತು. ಏನು ಅದ್ರ ಬಗ್ಗೆ ನಿಮಗೆ ಏನಾದರೂ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಧಿಕೃತ ದಾಖಲಾತಿಗಳೇನಾದರೂ ಇದ್ದಂದರೆ ಬಿಡುಗಡೆ ಮಾಡಲಿ. ನೀರ ಯಾವುದಕ್ಕೂ ಮಾಡಲಿಲ್ಲ. ಅದಕ್ಕೆ ಜನ ಬಹಳ ಹುಷಾರಾಗಿರಬೇಕು. ನಮ್ಮ ಸಮಾಜ ನೀರ ಸೇಂದಿಯ ಬಗ್ಗೆ ಎಲೆಕ್ಷನ್ ಅನಂತರ ಬಹಳ ದೊಡ್ಡ ಹೋರಾಟ ಕೂಡ ನಾವು ಮಾಡುತ್ತೀವಿ ಅಂತ ಮಾತು ಕೂಡ ಈ ಸಂದೇಶದಲ್ಲಿ ಹೇಳುತ್ತಾ ಇದ್ದೀನಿ. ಜೈ ನಾರಾಯಣಗುರು.